ಇವತ್ತು ಹೊಸ ಮನೆ ಹುಡುಕ್ಲಿಕ್ಕೆ ಅಂತ ಹೋದ್ರೆ ಹಿಂಗೆ ಗೊತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ಮುಂದೆ ನೋಡಿ. ಎಸ್, ಈ ಮನಿಗೆ ಗುಡ್ ಬೈ ಹೇಳೋ ಸಮಯ ಬಂದೇ ಬಿಟ್ಟು. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 28 ಆಫ್ 100K ಫಾಲೋವರ್ ಚಾಲೆಂಜ್. ಅಲ್ಲಿಂದ ಸೀದಾ ಮನಿ ಹುಡುಕೋ ಕಾರ್ಯಕ್ರಮ ಶುರುನೆ ಮಾಡಿವಿ. ಆ ಮನಿ ಯಾಕೆ ಬಿಡ್ತಾ ಇದೀನಿ ಅಂದ್ರೆ ಕಂಫರ್ಟೇಬಲ್ ಆಗ್ತಿಲ್ಲ ರೀಪ. ಮಲ್ಗಾಕ್ ಒಂದ್ ರೂಮ್ ಇದ್ರೆ ಚಂದ ಅನ್ಸ್ತದಲ್ಲ, ಅದಕ್ಕೆ ಹುಡುಕ್ತಾ ಇದೀನಿ. ಆದ್ರೆ ನಮ್ ಜೊತೆ ಹಿಂಗಾಯ್ತು. ಹೆಂಗಂದ್ರೆ ಮನಿ ಏನೋ ಮಸ್ತ್ ಮಸ್ತ್ ಸಿಗ್ತಾ ಇದಾವ, ಆದರೆ ಅಲ್ಲಿ ನಾನ್ ವೆಜ್ ನಡೆಯಲ್ಲ ಅಂತ ರೀಪ. ನಂಗ ಹುಲ್ಲು ಸೊಪ್ಪು ಸದೆ ತಿನ್ನಕ ಆಗದೇ ಇಲ್ಲ. 2 ದಿನಕ್ಕೊಂದ್ಸಲ ಆದ್ರೂ ನಾನ್ ವೆಜ್ ಬೇಕೇ ಬೇಕು. ನಾನ್ ವೆಜ್ ನಡೀತಾ ಇರೋ ಮನಿಗಳು ನಂಗ್ ಬೇಡ. ಏನಂತೀರ? ನಿಜ ಅಲ್ಲ? ಕಿತ್ ಬೀಳಂಗ್ ಬಿಸ್ಲಾ ತಿರ್ಗಿ ಸುಸ್ತಾಗಿ ಸೀದಾ ಮನಿಗ್ ಬಂದೆ. ನೈಟ್ ನಮ್ ರಾಜವಲಿ ಮತ್ತ ಟೈಗರ್ ಗಂಗು ಕರೆದ್ರು. ಯಾಕಪ್ಪ ಅಂದ್ರೆ ಸುಮ್ ಪಾಲ್ತು ಮಾತಾಡಕಂತ. ನಿಮ್ ಫ್ರೆಂಡ್ಸ್ ಯಾರು ಹಿಂಗ್ ಮಾಡ್ತಾರ ಕಾಮೆಂಟ್ ಹಾಕಿ. ಅಲ್ಲಿಂದ ಸೀದಾ ಮನಿಗ್ ಬಂದೆ. ಬರುವಾಗ ನನ್ನ ಕುರಪತಿ ತಲೆ ಒಳಗ ಒಂದ್ ಎಡೆನು ತಂದೆ. ಎಗ್ಗಿಂದ ಏನಾರೆ ರೆಸಿಪಿ ಮಾಡ್ಕೋಬೇಕು ಅಂತ. ಅದಕ್ಕೆ ನನ್ನ ಕೈಗೆ ಏನೇನ್ ಮಸಾಲೆ ಸಿಗ್ತದ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಅದನ್ನ ಶವನಂಗ ಕಲಿಸಿ ಲಾಸ್ಟ್ ಅಲ್ಲಿ ಹುರಿದಿಟ್ಟರು ಎಗ್ ಹಾಕಿ ಎಗ್ ಕರಿ ಮಾಡ್ಕೊಂಡೆ. ಕೊನೆಯಲ್ಲಿ ಶ್ರೀಮಾನ್ ಕೊತ್ತಂಬರಿ ಅವರಿಂದ ಸನ್ಮಾನ ಮಾಡಿ ಮುಗಿಸ್ಬಿಟ್ಟೆ ಎಲ್ಲ ಕೆಲ್ಸ. ಅದೇ ಜೋಸ್ದಾಗ ಹಾಕೊಂಡು ಮಸ್ತ್ ಸಟ್ ಕೂಡ ಮಾಡ್ದೆ. ಶಿಸ್ತು ಊಟ ಮಾಡಿ ಮಲ್ಕೊಂಡವ. ಒಮ್ಮೆ ಮರ್ದಿನೇ ಎದ್ದೀನಿ. ಬೇಗ ಇವತ್ತಿನ ಥಾಟ್ ಕೇಳ್ರಿ, ವಿಡಿಯೋ ಏನ್ ಮಾಡಮು. ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ ಎನ್ನುವುದು ನನ್ನತನ, ಆದರೆ ನನ್ನ ಕಷ್ಟಕ್ಕೆ ನನ್ನವರು ಸ್ಪಂದಿಸುತ್ತಾರೆ ಅನ್ನುವುದು ಮೂರ್ಖತನ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.